ಒಬ್ಬರಿಗೆ 50 ರೂಪೀಸ್. ಓಕೆ. ಒಂದ್ಸರಿ ರಾಯರ ದರ್ಶನ ಮಾಡಬೇಕಂತ ನಮಗೆ ತುಂಬಾ ಆಸೆ. ನನ್ನ 25 ವರ್ಷಗಳ ಕನಸು ಇಂದು ನನಸಾಯಿತು. ನಾವು ಕೇವಲ ಸೀರಿಯಲ್ಗಳಲ್ಲಿ ರಾಯರ ದರ್ಶನಗಳನ್ನು ನೋಡ್ತೇವಿದ್ದೇವೆ ಹಾಗೂ ಮಂತ್ರಾಲಯ ನೋಡ್ತಿದ್ದೇವೆ. ನಮ್ಮ ಲೈಫಲ್ಲಿ ತುಂಬಾ ಮಿರಾಕಲ್ ಆಗಿದೆ ರಾಘವೇಂದ್ರ ಸ್ವಾಮಿಯನ್ನು ನಂಬಿ. ಮಂತ್ರಾಲಯಕ್ಕೆ ಯಾರು ಫಸ್ಟ್ ಬರ್ತಾರೆ ಅವರಿಗೆ ರಾಘವೇಂದ್ರ ಯಾವುದಾದ್ರೂ ಒಂದು ರೀತಿಯಲ್ಲಿ ದರ್ಶನ ನೀಡ್ತಾರೆ. ಮತ್ತೀಗ ನಾವು ಕೂತಲ್ಲೇ ತಂದವರು ರಾಘವೇಂದ್ರ ಸ್ವಾಮಿಯ ಫೋಟೋ ತಂದು ಕೊಟ್ಟರು, ಅದು ಸಹ ಹಾಗೆ. ಪರ್ ರೇಟ್ 150. ಸೊ ನಾವು 9 ಮೆಂಬರ್ಸ್ ಇದ್ದೇವೆ. ವೆಲ್ಕಮ್ ಬ್ಯಾಕ್ ಟು ನ್ಯೂ ವಿಡಿಯೋ. ಸೊ ಇವತ್ತು ನಮ್ಮದು ವಿಡಿಯೋ ಏನಂದರೆ ಮಂತ್ರಾಲಯಕ್ಕೆ ಹೋಗ್ತಿದ್ದೇವೆ ಫ್ಯಾಮಿಲಿ ಫುಲ್. ಯಾರೆಲ್ಲ ಹೋಗ್ತಿದ್ದಾರೆ ಅಂತ 1 by 1 ತೋರಿಸ್ತಾ ಹೋಗ್ತೇನೆ. ಯಾಕೆಂದರೆ ನಾವೀಗ ಟ್ರೈನಲ್ಲಿದ್ದೇವೆ KSR ಅಲ್ಲಿ. ಎಲ್ರಿಗೂ ಒಂದೇ ಪ್ಲೇಸಲ್ಲಿ ಸೀಟ್ ಸಿಗಲಿಲ್ಲ. ಸೊ ಒಬ್ಬರೊಬ್ಬರು ಒಂದೊಂದು ಪ್ಲೇಸಲ್ಲಿದ್ದಾರೆ. ಯಾರೆಲ್ಲ ಹೋಗ್ತಿದ್ದೇವೆ ಅಂದರೆ ನಾವಿಬ್ಬರಿದ್ದೇವೆ. ಇನ್ನು ಯಾರೆಲ್ಲ ಹೋಗ್ತಿದ್ದಾರೆ ಅಂತ ತೋರಿಸ್ತೇವೆ. ಇದು ನನ್ನ ಮಾಮಿ. ಹಾಯ್ ಮನ್ಪ್ಲಜ್. ಮಾಮಿ, ಆಂಟಿ, ಶಿಂಗ್ಲಿ ಆ್ಯಂಡ್ ಅತ್ತೆ. ಮಾಮ ಹಾಯ್ ಮನ್ಪ್ಲೆ. ಅಮ್ಮ, ಮಾಮಿ. ಅಲ್ಲ 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 ಎಂಚ ಎಂಚ ಮಂತೀನಿ. ಅಲ್ಲ 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 ಸಿಂಗಿಲ್ ಕವಿಯರು ಸಿಂಗಿಲ್ ಯಾನಿಯರು ಯಾನಿಯರು ಉಂಟು. ಯಾನಿಯರು ಇಂದಿಯರು 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 ಯಾನಿಯರು 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 ಅತ್ತ ಮಾಮಿ ಯಾನಿಯರು ಯಾನಿಯರು ಯಾನಿಯರು. I love you. I love you ಪಲ್ಲೆ. Love you. ಎಂಚ love you. ಎಂಚ ಯಾನಿಯರು ಯಾನಿಯರು ಮಾಣಿ ದಾದಾ ಸೈಡ್ ಬಲ ಸೈಡ್ ಬಲ. ಇಡ್ ದೂರ ಪೋದು ಬರ್ತೀನಿ. ಏರುಲ್ಲೇರ ಅಲ್ಪ ಏರ್ಪುರಲ್ಲೇರು ಏರ್ಪುರಲ್ಲೇರು ಅಂದ ಆ ಮುಂಡನೆ ಅಲ್ಲ ಓ ಬೋಡು ಓ ಬೋಡು ಬೂರ 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 ಸರಿ ಕುಲ್ಲು ದಾದ ಬೋಡು ಓಂಡು ನೋಡು ಆಮುಂದ ಮಾತ್ರ ದಾದ ಬೋಡು ಕಣ್ಣದಾಕ್ಲೆ. ಎಸ್ ಗಾಯ್ಸ್, ನಾವು ರೀಚ್ ಆದ್ವಿ ಮಂತ್ರಾಲಯ ರೈಲ್ವೆ ಸ್ಟೇಷನ್. ಇಲ್ಲಿಂದ ಈಗ ಒಂದು 10 ಮಿನಿಟ್ಸಲ್ಲಿ ಆಟೋದಲ್ಲೇ ಹೋಗಬೇಕು. ಟೆಂಪಲ್ ಹತ್ರ ರೂಮ್ ಮಾಡಿದ್ದೇವೆ ಅಲ್ಲಿ. ನಾವು ಇಲ್ಲಿಂದ ಆಟೋದಲ್ಲಿ ಹೋಗ್ತಾ ಇದ್ದೇವೆ. ಸೊ ಒಬ್ಬರಿಗೆ 50 ರೂಪೀಸ್. ಓಕೆ. ಮಂತ್ರಾಲಯದ್ದು ಎದುರುಗಡೆ ಹೋಗಿ ನಿಲ್ಲಿಸ್ತಾರೆ. ಬಟ್ ನಾವು 9 ಮೆಂಬರ್ಸ್ ಇದ್ದೇವೆ, ಅದಕ್ಕೆ 50 ರೂಪೀಸ್ ಎಕ್ಸ್ಟ್ರಾ ಹಾಕಿ ದೊಡ್ಡ ಆಟೋ ಥರದ್ರಲ್ಲಿ ಹೋಗ್ತಾ ಇದ್ದೀವಿ. ಎಸ್, ನಾವು ರೀಚ್ ಆದ್ವಿ. ನಾವಿಲ್ಲಿ ಬುಕ್ ಮಾಡಿದ್ದು ಉಡುಪಿ ಶ್ರೀ ಕೃಷ್ಣ ಭವನ ಅಂತ. ಸೊ ರೂಮ್ ಹೇಗಿದೆ ಅಂತ ಹೇಳ್ತೇನೆ. ಈಗ ಟೈಮ್ ಬಂದು 4:37 ಆಗಿದೆ. ಸೊ ಅಲ್ಲಿಂದ ಇಲ್ಲಿಗೆ 30 ಮಿನಿಟ್ಸ್ ಡಿಸ್ಟೆನ್ಸ್ ಇದೆ. ಎಸ್ ಗಾಯ್ಸ್, ಆಲ್ ಸೆಟ್. ಎಲ್ಲರೂ ಸಾರಿ ಹಾಕಿದ್ದಾರೆ ನೋಡಿ. ಇವರು ಟ್ವಿನ್ನಿಂಗ್ ಇಬ್ರು. ಅಮ್ಮ ರೆಡಿ ಆಗಿದ್ದಾರೆ. ಒಬ್ಬರೊಬ್ಬರನ್ನು ತೋರಿಸ್ತಾರೆ. ಹಾಯ್ ಮಂಪ್ಲಿ. ಹಾಯ್ ಮಂಪ್ಲಿ. ಹಿಂದಿ ಹಾಯ್. ಇವರದು ಆಸ್ ಆಲ್ವೇಸ್ ಲೇಟ್ 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 ಲೇಟ್. ಹೇಳು ಹಾಯ್ ಮಂಪೊಂಜಿ. ಹಾಯ್ ಮಂಪು. ಹಾಯ್ ಮಂಪು. ಹಾಯ್ ಮಂಪು. ಹಾಯ್ ಮಂಪು. ಹಾಯ್ ಮಂಪುಲಿ. ಹಾಯ್ ಮಂಪುಲಿ. ಮಾಮಿಗೆ ಹಾಯ್ ಮಂಪುಲಿ. ಯಾನಿಯರು ಯಾನಿಯರು ಪಾಡ್ಲೆ ಪೂರ ಪಾಡ್ಲೆ
ತರ್ತ ಉಂಟು ತರ್ತ ಪಾಡು ಇದೆ ಎಂಟ್ರೆನ್ಸ್. ಇಲ್ಲಿ ಚಪ್ಪಲ್ ಸ್ಟ್ಯಾಂಡ್ ಇದೆ, ಇಲ್ಲಿ ಇಟ್ಟು ಹೋಗ್ಬೋದು. ಹೇಗಾಯ್ತು ದರ್ಶನ? ದರ್ಶನ ತುಂಬ ಒಳ್ಳೆಯದಾಯಿತು. ನಮ್ಮ ಜೀವಮಾನದಲ್ಲಿ ಒಂದು ಸಾರಿ ರಾಯರ ದರ್ಶನ ಮಾಡಬೇಕಂತ ನಮಗೆ ತುಂಬ ಆಸೆ ಇತ್ತು. ನಾವು ಫ್ಯಾಮಿಲಿ ಸಮೇತವಾಗಿ ಬಂದಿದ್ದೇನೆ. ನನ್ನ ಲೈಫಲ್ಲಿ ನಾನು ಇಂಥ ದೇವಸ್ಥಾನವನ್ನು ನೋಡಲೇ ಇಲ್ಲ. ಒಳಗೆ ಹೋದ ತಕ್ಷಣ ಒಂದು ತುಂಬ ಶಾಂತಿ ಸಿಗ್ತದೆ ನಮಗೆ. ತುಂಬ ಜನ ಇದ್ರಂದರೆ ತುಂಬ ಜನ ಇದ್ದರು. ದರ್ಶನ ತುಂಬ ಒಳ್ಳೆಯ ರೀತಿಯಲ್ಲಿ ಆಯಿತು. ಎಲ್ರಿಗೂ ದೇವರು ಆಯುರಾರೋಗ್ಯ ಐಶ್ವರ್ಯವನ್ನು ಕೊಡಲಿ ಅಂತ ಪ್ರಾರ್ಥಿಸ್ತಿದ್ದೇನೆ. ಹಾಗೆಯೇ ನಮ್ಮ ಮೋದಿಯವರು ಕೂಡ ಆಯುಷ್ ಅವರು ತುಂಬ ಜಾಸ್ತಿ ಆಯುಷ್ ಅವರಿಗೆ ಬರಬೇಕಂತ ನಾನು ದೇವರ ಹತ್ರ ಬೇಡಿಕೊಂಡಿದ್ದೇನೆ. ನನ್ನ ಬಹುದಿನಗಳ ಕನಸು ಇಂದು ನನಸಾಯಿತು. ನನ್ನ 25 ವರ್ಷಗಳ ಕನಸು ಇಂದು ನನಸಾಯಿತು. ತುಂಬ ಆಸೆ ಇತ್ತು ಒಮ್ಮೆ ಮಂತ್ರಾಲಯಕ್ಕೆ ಹೋಗೋಣ ಅಂತ. ಇವತ್ತು ಬಂದು ಮನಸ್ಸು ತುಂಬ ಶಾಂತಿ ಆಯಿತು. ಎಲ್ಲರೂ ಬನ್ನಿ, ಒಮ್ಮೆ ಆಶೀರ್ವಾದ ತಗೊಳ್ಳಿ. ಇದು ಕೂಡ ತುಂಬ ಖುಷಿಯಾಯಿತು. ದೇವರಲ್ಲಿ ಆಯುರ ಆರೋಗ್ಯ ಯಶ ಕೇಳಿಕೊಳ್ಳುತ್ತಿದ್ದೇವೆ. ನಾವು ಮಂತ್ರಾಲಯಕ್ಕೆ ಬಂದು ತುಂಬ ಅನುಭವವನ್ನು ಪಡ್ಕೊಂಡೆವು. ಇದು ಬಹಳ ದಿನಗಳ ಕನಸಾಗಿತ್ತು ಕೂಡ. ನಾವು ಕೇವಲ ಸೀರಿಯಲ್ಗಳಲ್ಲಿ ರಾಯರ ದರ್ಶನಗಳನ್ನು ನೋಡ್ತೇವಿದ್ದೇವೆ ಹಾಗೂ ಮಂತ್ರಾಲಯ ನೋಡ್ತಿದ್ದೆ. ಆದರೆ ಇವತ್ತು ನಮ್ಮ ಆಸೆ ಈಡೇರಿದ ದಿವಸ ಕೂಡ ಆಗಿದೆ. ಇಂಚೆ ಬರ್ತೋಡ ಇಂಚೆನ ನಮಗೆ ತುಂಬ ಖುಷಿಯಾಗಿದೆ. ತುಂಬ ವರ್ಷದಿಂದ ಬರಬೇಕು ಅಂತ ಆಸೆ ಇತ್ತು. ಈಗ ಆಸೆ ಈಡೇರಿದೆ. ನಾವು ಸಣ್ಣ ಇರುವಾಗದಿಂದ ಸಹ ರಾಘವೇಂದ್ರ ಸ್ವಾಮಿಯ ಬಗ್ಗೆ ತುಂಬ ಕೇಳಿದ್ವಿ. ಮಠ ಉಂಟು ಮಂಗಳೂರಲ್ಲಿ, ಅಲ್ಲಿಗೆ ನಾವು ಹೋಗ್ತಿರ್ತೇವೆ ಮತ್ತು ಅಲ್ಲಿ ಪಾದ ಪೂಜೆ ಸೇವೆ ಎಲ್ಲ ಮಾಡಿಸ್ತಾ ಇರ್ತೇವೆ. ತುಂಬ ನಮ್ಮ ಲೈಫಲ್ಲಿ ತುಂಬ ಮಿರಾಕಲ್ ಆಗಿದೆ ರಾಘವೇಂದ್ರ ಸ್ವಾಮಿಯನ್ನು ನಂಬಿ, ಯಾವುದೇ ವಿಷಯದಲ್ಲಿ ಆಗಿರ್ಬೋದು. ಮತ್ತು ಹಾಗಾಗಿ ನಮಗೆ ತುಂಬ ಅಂದರೆ ಇನ್ಫ್ಲುಯೆನ್ಸ್ ಮಾಡಿದ ಅಮ್ಮ ಅವರ ಬಗ್ಗೆ ಸ್ಟೋರಿ ಎಲ್ಲ ಹೇಳಿ ಹಾಗೆ ನಮಗೆ ಅವರ ಸ್ಟೋರಿ ಕೇಳಿ ಸಣ್ಣದಿಂದ ಒಂದು ಇತ್ತು ಮಂತ್ರಾಲಯಕ್ಕೆ ಹೋಗಬೇಕು. ಯಾಕಂದರೆ ರಾಘವೇಂದ್ರ ಸ್ವಾಮಿ ಇಲ್ಲಿಯೇ ಸಮಾಧಿಯಾದ ಸ್ಥಳ. ಹಾಗಾಗಿ ಅದೊಂದು ತುಂಬ ಎಂತ ಹೇಳ್ತಾರೆ, ಒಂದು ಆಸೆ ಅಂತ ಹೇಳ್ಬೋದು ಲೈಫಿದು. ಹಾಗಾಗಿ ಫೈನಲಿ ಈಗ ಅದು ನೆರವೇರಿತು. ತುಂಬ ಅಂದರೆ ತುಂಬ ಖುಷಿ ಆಯಿತು. ದರ್ಶನ ಒಂದು ಸ್ವಲ್ಪ ಫ್ರ್ಯಾಕ್ಷನ್ ಆಫ್ ಸೆಕೆಂಡ್ಗೆ ಸಿಕ್ಕಿದ್ರೂ ಪರವಾಗಿಲ್ಲ. ಬಟ್ ಆ ದರ್ಶನ ಸಿಗಬೇಕಾದ್ರೆ ಎಷ್ಟೋ ಪುಣ್ಯ ಮಾಡಿರಬೇಕು. ಯಾಕಂದರೆ ಎಲ್ಲರಿಗೆ ಸಹ ಬರುವ ಯೋಗ ಭಾಗ್ಯ ಸಿಗುವುದಿಲ್ಲ. ಸಿಕ್ಕಿದ್ದನ್ನು ನಾವು ಖುಷಿಯಾಗಿದೆ ಸಿಕ್ಕಿದ್ರಲ್ಲಿ. ಆದ ನಂತರ ಹಾಗೆ ಈಗ ತುಂಬ ಟ್ರೆಂಡ್ ಉಂಟು. ಎಲ್ಲರೂ ಸಹ ಮಂತ್ರಾಲಯಕ್ಕೆ ಬರ್ತಾ ಇದ್ದಾರೆ. ನಾನು ತುಂಬ ಮಂದಿ ನೋಡಿದ್ದೇನೆ, ಬಂದು ಸ್ಟೋರಿ ಹಾಕ್ತಾರೆ, ಸ್ಟೇಟಸ್ ಹಾಕ್ತಾರೆ. ಆದರೆ ನಾವು ಆ ಟ್ರೆಂಡ್ ಉಂಟು ಅಂತ ನಾವು ಬಂದದಲ್ಲ, ಟ್ರೆಂಡ್ ಎಲ್ಲ ಫಾಲೋ ಮಾಡ್ತಾ ಇದ್ದಾರೆ ಅಂತ. ಆ್ಯಕ್ಚುಲಿ ನಮ್ಮದು ಇದು 25 ಇಯರ್ಸ್ ಜಾಸ್ತಿ ಇರ್ಬೋದು. ನಮ್ಮದು ಇದು ಡ್ರೀಮ್, ಇದು ಇಲ್ಲಿಗೆ ಬರೋದು ಅಷ್ಟೇ. ನನಗೆ ಒಂದು 25 ವರ್ಷದಿಂದ ತುಂಬ ಆಸೆ ಇತ್ತು ರಾಘವೇಂದ್ರ ಸ್ವಾಮಿ ಮಂತ್ರಾಲಯಕ್ಕೆ ಬರಬೇಕು ಅಂತ. ಆದರೆ ಈ ದಿನ ಅದು ನೆರವೇರಿತ್ತು. ಹಾಗಾಗಿ ಎಲ್ಲರಿಗೂ ದೇವರು ಆರೋಗ್ಯ ಭಾಗ್ಯ ಎಲ್ಲ ಕೊಟ್ಟು ನಮ್ಮ ಮನಸ್ಸಿನಲ್ಲಿದ್ದ ಎಲ್ಲ ನೋವು ಮತ್ತು ನಾವು ಎನಿಸಿದ್ದು ಎಲ್ಲ ನೆರವೇರಿಸಿಕೊಡಬೇಕೆಂದು ರಾಘವೇಂದ್ರ ಸ್ವಾಮಿ ಹತ್ರ ಬೇಡಿಕೊಳ್ತೇನೆ. ನಾವೆಲ್ಲ ಎಷ್ಟೋ ವರ್ಷಗಳ ಕಾಲ ಎನಿಸಿದ್ವಿ ಇಲ್ಲಿಗೆ ಬರಬೇಕು ಅಂತ. ಇವನ ಪುಣ್ಯ ನೋಡಿ 1.5 ವರ್ಷದಲ್ಲೇ ಬಂದಿದ್ದಾನೆ. ಹಾಯ್ ಪಲ್ಲೆ. ಹಾಯ್ ಮಾಮೀನ್ ಪಲ್ಲೆ. ಇದು ನಮ್ಮದು ಸೆಕೆಂಡ್ ಟೈಮ್. ನಾನು ಮತ್ತೆ ಇದನ್ನು 2 years ಬ್ಯಾಕ್ ಬಂದಿದ್ವಿ. ಶೋಕಿತ್ತನ ಸೂಪರ್ ಪಲ್ಲೆ. ಸೊ ನಾವು ಇಲ್ಲಿಂದ ಬ್ರೇಕ್ಫಾಸ್ಟ್ ಮಾಡಿ ನೆಕ್ಸ್ಟ್ ನಮಗೆ ಎಲ್ಲ ಟೆಂಪಲ್ಸ್ಗೆ ಹೋಗ್ಲಿಕ್ಕೆ ಉಂಟು. ಸೊ ಒಂದೊಂದು ತೋರಿಸ್ತೇನೆ. ಸೀರಿಯಲಲ್ಲೆಲ್ಲ ಮಾತ್ರ ನೋಡಿದ್ದು ನಾವು. ಸೀರಿಯಲಲ್ಲಿ ನೋಡುವುದು ಇದರಲ್ಲಿ ನೋಡುವುದು ತುಂಬ ವ್ಯತ್ಯಾಸ ಇದೆ. ತುಂಬ
ಒಂದು ಮಾತಿದೆ ಏನಂದರೆ, ಮಂತ್ರಾಲಯಕ್ಕೆ ಯಾರು ಫಸ್ಟ್ ಬರ್ತಾರೆ ಅವರಿಗೆ ರಾಘವೇಂದ್ರ ಯಾವುದಾದ್ರೂ ಒಂದು ರೀತಿಯಲ್ಲಿ ದರ್ಶನ ನೀಡ್ತಾರೆ ಅಂತ. ಗೊತ್ತಿಲ್ಲ, ನಾವು ಹೋಗಬೇಕಾದ್ರೆ ದೂರದಿಂದ ನೋಡ್ಲಿಕ್ಕೆ ಒಂದು ಲೈನ್ ಇತ್ತು, ಹತ್ತಿರದಿಂದ ಹೋಗ್ಲಿಕ್ಕೆ ಒಂದು ಲೈನ್ ಇತ್ತು. ನಮ್ಮ ಪುಣ್ಯವ ಏನೋ ಗೊತ್ತಿಲ್ಲ, ನಮಗೆ ಹತ್ತಿರದಿಂದ ನೋಡಲಿಕ್ಕೆ ಒಬ್ರು ಹೇಳಿದ್ರು ಈಚೆಯಿಂದ ಹೋಗಿ ರಾಯರು ಇಲ್ಲಿಂದ ಕಾಣ್ತಾರೆ, ಅಲ್ಲಿಂದಲೂ ಕಾಣ್ತಾರೆ ಅಂತ. ಸೊ ನಮಗೆ ಹತ್ತಿರದಿಂದ ನೋಡಲಿಕ್ಕೆ ಸಿಕ್ಕಿತ್ತು. ಹೇಳ್ಬೇಕಂದ್ರೆ ನಾವು ಎಂಟರ್ ಆಗುವಾಗವೇ ನಮಗೆ ದನ ಮತ್ತು ಕರು ಸಿಕ್ಕಿತ್ತು. ಆ ಕರು ಹಾಲು ಕುಡಿದದ್ದು, ಕಾಮಧೇನುವ ಒಂದು ಸಿಂಬಲ್ ಹೇಳ್ತಾರಲ್ಲ ಆ ಥರ ಅದೊಂದಾಯ್ತು. ಮತ್ತು ಅದು ದರ್ಶನದು ನೀನು ಹೇಳಿದ್ದೆಲ್ಲ ಅದು ಆಯಿತು. ಮತ್ತು ಈಗ ನಾವು ಕೂತಲ್ಲೇ ತಂದವರು ರಾಘವೇಂದ್ರ ಸ್ವಾಮಿಯ ಫೋಟೋ ತಂದು ಕೊಟ್ಟರು, ಅದು ಸಹ ಹಾಗೆ ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಅದೆಲ್ಲ ನಮಗೆ ಆಗ್ತದೆ ಅಂತ. ಹೌದು, ಅದು ಹೇಳಿ ನಾವು ಸಹ ಕೇಳಿದ್ದೇವೆ ತುಂಬ ಮಿರಾಕಲ್ ಆಗ್ತದೆ ಅಂತ. ಆ್ಯಂಡ್ ಅದು ಒಂದೆರಡು ಮೂರು ವಿಷಯದಲ್ಲಿ ನಮಗೂ ಅನುಭವ ಆಯಿತು. ಲಾಸ್ಟ್ ಟೈಮ್ ಬರಬೇಕಾದ್ರೆ ನಾನು ಬ್ಲಾಗ್ ಮಾಡ್ತಾ ಇರಲಿಲ್ಲ. ಸೊ ಅವಾಗ ಏನಾಯ್ತಂದರೆ, ಫಸ್ಟ್ ಟೈಮ್ ಬಂದದ್ದು ನಾವು, ನಮಗೆ ಮಂತ್ರಾಕ್ಷತೆ ಎಲ್ಲಿ ಸಿಗುವುದು ಅಂತ ಗೊತ್ತಿರಲಿಲ್ಲ. ನಾನು ನನ್ನ ಹತ್ರ ಹೇಳ್ತಿದ್ದೆ ಮಂತ್ರಾಕ್ಷತೆ ಸಿಗಲಿಲ್ಲ ಅಂತ. ನಾವು ಕೂತಿದ್ವಿ, ಆವಾಗ ಯಾರೋ ಒಬ್ಬರು ಆರೆಂಜ್ ಕಲರ್ ಪಂಚೆ ಮತ್ತು ಆರೆಂಜ್ ಕಲರ್ ಶಾಲ್ ಹಾಕಿ ಬಂದು ನಮಗೆ ಮಂತ್ರಾಕ್ಷತೆ ಹಾಕಿ ಹೋದರು. ಸೊ ಅದು ತುಂಬ ಗೂಸ್ ಬಂಪ್ಸ್ ಬಂತು, ಯಾಕೆಂದರೆ ಯಾರು ಅಂತಲೇ ಗೊತ್ತಿಲ್ಲ. ಅವ್ರು ನಾವು ಕೂತಲ್ಲೇ ಬಂದು ಮಂತ್ರಾಕ್ಷತೆ ಕೊಟ್ಟು ಹೋದರು. ಸೊ ಅದೇ ರಾಘವೇಂದ್ರ ಸ್ವಾಮಿಯ ಒಂದು ಪವಾಡ ಅಂತ ಹೇಳ್ಬೋದು. ಮತ್ತು ನಾವು ಎಷ್ಟೇ ಪ್ಲ್ಯಾನ್ ಮಾಡಿದರೂ ನಮಗೆ ಯಾವಾಗ ಇಷ್ಟ ಆವಾಗ ದೇವರು ಕರ್ಕೊಂಡು ಹೋಗೋದಿಲ್ಲ, ಅಂದರೆ ಇಲ್ಲಿಗೆ ಕರೆಯುವುದಿಲ್ಲ. ಸೊ ಅವರಿಗೆ ಯಾವಾಗ ನಮ್ಮನ್ನು ನೋಡಬೇಕಂತ ಆಗ್ತದೆ ಆವಾಗ ಮಾತ್ರ ನಮಗೆ ಆ ಪುಣ್ಯ ಸಿಗೋದು. ಸೊ ನಾವೆಲ್ಲರೂ ಪುಣ್ಯವಂತರು. ಅಡ್ಡ ಬುರ್ಲಿ ಹಾಂ. ಅಡ್ಡಬುರ್ ಹಾಂ. ದೇವಸ್ಥಾನದ ಹೊರಗಡೆ ಪ್ರಸಾದ ಕೌಂಟರ್ ಇದೆ. ಸೊ ಇಲ್ಲಿ ಒಂದು ಪ್ಯಾಕೆಟಲ್ಲಿ 4 ಪೀಸ್ ಬರುತ್ತೆ 30 ರುಪೀಸ್ಗೆ. ಪರ್ ಪರ್ಸನ್ಗೆ 2 ಪ್ಯಾಕ್ಸ್ ಕೊಡ್ತಾರೆ. ಸೊ ನಾವು ಎಷ್ಟೇ ರಿಕ್ವೆಸ್ಟ್ ಮಾಡಿದರೂ ಎಕ್ಸ್ಟ್ರಾ ಕೊಡಲ್ಲ. ಸೊ ನೀವು ಎಷ್ಟು ಜನ ಹೋಗಿದ್ದೀರಿ ಅವರೆಲ್ಲ ಕ್ಯೂ ಅಲ್ಲಿ ನಿಂತರೆ ನಿಮಗೆ ಪರ್ ಪರ್ಸನ್ 2 ಪ್ಯಾಕ್ ಸಿಗ್ತದೆ. ಸೊ 8 ಪೀಸ್ ಸಿಗುತ್ತೆ. ನಾವೀಗ ಬ್ರೇಕ್ಫಾಸ್ಟಿಗೆ ಅಂತ ಬಂದದ್ದು ಮಾಮಿ ಮೆಸ್ಸಿಗೆ. ಇಲ್ಲಿ ತುಂಬ ಫೇಮಸ್ ಮಾಮಿ ಮೆಸ್ ಅಂತ. ಇಲ್ಲಿ ತುಂಬ ರಶ್ ಇತ್ತು. ಸೊ ನಾವು ಬೇರೆ ಕಡೆ ಹೋದ್ವಿ. ನೀವು ಇಲ್ಲಿಗೆ ಬಂದರೆ ಟ್ರೈ ಮಾಡಿ. ನಾವು ಪ್ರಸಾದ ತಗೊಳ್ಳಿಕ್ಕೆ ಸಾಧಾರಣ ಒಂದು ಗಂಟೆ ವೆಯ್ಟ್ ಮಾಡಿದ್ವಿ. ತುಂಬ ರಶ್ ಇತ್ತು, ಯಾಕೆಂದರೆ ಒಂದೇ ಕೌಂಟರ್ ಇದ್ದದ್ದು. ಸೊ ಪ್ರಸಾದ ತಗೊಂಡು ಈಗ ಉಡುಪಿ ಕೃಷ್ಣ ಭವನದಲ್ಲಿ ಬ್ರೇಕ್ಫಾಸ್ಟ್ ಮಾಡಿ ಈಗ ಟೆಂಪಲ್ಸ್ಗೆ ಹೋಗಬೇಕು. ಯಾವುದೆಲ್ಲ ಟೆಂಪಲ್ಸ್ ಅಂತ ನಾನು ಹೇಳ್ತೇನೆ. ಇಲ್ಲಿ ಆಟೋ ಸಿಗುತ್ತೆ, ಅವರೇ ಕೇಳ್ತಾ ಬರ್ತಾರೆ 5 ಟೆಂಪಲ್ಸ್ಗೆ ಹೋಗಲಿಕ್ಕೆ ಬರ್ತೀರಾ ಅಂತ. ಸೊ ಪರ್ ಹೆಡ್ 150. ಸೊ ನಾವು 9 ಮೆಂಬರ್ಸ್ ಇದ್ದೇವೆ. ಸೊ ನಾವೀಗ ಎಲ್ಲ ಒಂದು ಆಟೋದಲ್ಲಿ ನಾವೇ ಫುಲ್ ಫ್ಯಾಮಿಲಿ ಇದ್ದು ಹೋಗಿ ಯಾವುದೆಲ್ಲ ಟೆಂಪಲ್ ಅಂತ ನಾನು ಹೇಳ್ತೇನೆ. ಈಗ ಫಸ್ಟ್ ಬಂದದ್ದು ಅಭಯ ಆಂಜನೇಯ ದೇವಸ್ಥಾನಕ್ಕೆ. ಎಸ್ ಗೈಸ್, ನಾವೀಗ ಅಪ್ಪಣ್ಣಾಚಾರ್ಯ ಮನೆಗೆ ಬಂದಿದ್ದೇವೆ. ರಾಘವೇಂದ್ರ ಸ್ವಾಮಿಗಳು ವಾಸವಾಗಿದ್ದ ಮನೆ ಇದು. ಅವರು ಮಲಗುತ್ತಿದ್ದ ಜಾಗ ನೋಡಲಿಕ್ಕೆ ಸಿಗ್ತದೆ ಇಲ್ಲಿ ನಮಗೆ. ಇದೆಲ್ಲ ಪ್ಲೇಸ್ ಅವರಿಗೆ ಸಂಬಂಧಪಟ್ಟಿದ್ದು. ಸೊ ಯಾವುದೇ ಪ್ಲೇಸನ್ನು ಮಿಸ್ ಮಾಡಬೇಡಿ. ರಾಘವೇಂದ್ರ ಸ್ವಾಮಿಗಳು ಇಲ್ಲೇ ಮಲಗ್ತಾ ಇದ್ದದಂತ ಮುಂಚೆ. ಇದೆ ಅವರ ಮನೆ. ಹೇಳು, ನೀ ಸ್ಕೂಲಿಗೆ ಹೋಗೋದಿಲ್ವಾ? ಮತ್ತೆ ಈಗ ರಜಾನ? ಅದಕ್ಕೆ 2 ದಿನ ಬರ್ತೀನಿ. ಹೋಗುದಾ? ಆಗ್ತಾ ಕೊಡಿ, ಎಲ್ಲರಿಗೆ ಕೊಡು. ನೋಡಿ, ಇದು ರಾಯರಿಗೆ ಬಳಸುತ್ತಿದ್ದ ಇದು ಏಕಶಿಲಾ ಬೃಂದಾವನ. ಇದು ಬಿಚ್ಚಾಲಮ್ಮ ದೇವಸ್ಥಾನ.
ನಾವೀಗ ರೀಚ್ ಆದ್ವಿ ಪಂಚಮುಖಿ ಆಂಜನೇಯ. ಇಲ್ಲಿ 15 ಕಾಲದವರೆಗೂ ರಾಘವೇಂದ್ರ ಸ್ವಾಮಿಗಳು ತಪಸ್ಸು ಮಾಡಿ 5 ಮಕ್ಕಳಾಗಿ ಆಂಜನೇಯ ಉದ್ಭವವಾಗಿದ್ದರು. ಸೊ ಇದಕ್ಕೆ ಪಂಚವಟಿ ಆಂಜನೇಯ ಅಂತ ಹೆಸರು ಬಂತು. ಸೊ ಇಲ್ಲಿ ಒಳಗೆ ಮೊಬೈಲೆಲ್ಲ ಫೋಟೋಸ್ ಎಲ್ಲ ತೆಗಿಲಿಕ್ಕಿಲ್ಲ, ಮೊಬೈಲ್ ಅಲೌಡ್ ಇದೆ. ಅದಕ್ಕೋಸ್ಕರ ಕಿವಿ ಕೊಡ್ತಾ ಇದ್ದಾನೆ, ಅಲೌಡ್ ಇಲ್ಲ. ಸೊ ನಾನು ಮೊಬೈಲ್ ಯೂಸ್ ಮಾಡೋದಿಲ್ಲ, ಜಸ್ಟ್ ಒಂದು ಸ್ಟೋರಿ ಹೇಳಿ. ನಮ್ಮದು ದರ್ಶನ ಎಲ್ಲ ಆಯಿತು. ಇಲ್ಲಿ 5 ಆಂಜನೇಯ ಕಲ್ಲಲ್ಲಿ ಉದ್ಭವವಾದ ಪ್ಲೇಸ್. ಸೊ ಕಲ್ಲಲ್ಲೇ ಇದೆ, ಅದಕ್ಕೆ ಬೆಳ್ಳಿದ್ದು ಕವರ್ ಹಾಕಿದ್ದಾರೆ ಅಷ್ಟೇ. ಸೊ ಇದು ಆಗಿತ್ತು ಪಂಚಮುಖಿ ಆಂಜನೇಯ ಟೆಂಪಲ್. ಕಣ್ಣು ಮುಚ್ಚಿದ ಕೇನಡ ನೋಡಿ ನೀರು ಬೂರ್ನಾ ನೀರು ಗೊಬ್ಬ್ಯಾರ ಇಂಚ ಕೊಪ್ಪಿನಿ ಇಷ್ಮಾ ಹಾಯ್ ಮಂಪಲಂಜಿ ಹಾಯ್. ನಾವೀಗ ಹೊರಡದ್ದು, ಇನ್ನು ಡೈರೆಕ್ಟ್ ಊಟ 11:30ಗೆ ಸ್ಟಾರ್ಟ್ ಆಗ್ತದೆ ಅಂತ ಹೇಳಿದರು ಆಟೋ ಡ್ರೈವರ್. ಸೊ ಅಲ್ಲಿಗೆ ಹೋಗಿ ಊಟ ಮಾಡಿ ನೆಕ್ಸ್ಟ್ ರೂಮಲ್ಲಿ ಸ್ವಲ್ಪ ರೆಸ್ಟ್ ಮಾಡಿ 7 ನೆಕ್ಸ್ಟ್ ನಮಗೆ 6:55ಗೆ ಟ್ರೈನ್ ಇದೆ. ಸೊ ಮತ್ತೆ ಸಿಗ್ತೇನೆ. ಫುಲ್ ಸುಸ್ತಾಗಿ ಬಚ್ಚಿನತ ಕಿಶ್ಕೊಲ್ಲ ಅಂದ. ಎಸ್ ಗೈಸ್, ನಾವು ಚೆಕ್ಔಟ್ ಆದ್ವಿ. ಹೇಗಿತ್ತು? ತುಂಬ ಚೆನ್ನಾಗಿತ್ತು. ದರ್ಶನ ಎಲ್ಲ ಚೆನ್ನಾಗಿ ಆಯಿತು. ಪರ್ಚೇಸ್ ಎಲ್ಲ ಚೆನ್ನಾಗಿ ಮಾಡಿದ್ದೇವೆ. ಒಳ್ಳೆ ತಿಂಡಿಗಳನ್ನು ತಿಂದೇವೆ ಇವತ್ತು ಸಂಜೆ. ನಾವು ಆಲ್ಮೋಸ್ಟ್ ಸಾಧಾರಣ ಫ್ರೈಡ್ ರೈಸ್ ಮತ್ತು ನೂಡಲ್ಸ್ ಮತ್ತು ಗೋಬಿ ಇಲ್ಲಿಂದ ಉಡುಪಿ ಹೋಟೆಲಿಂದ ಸಾಧಾರಣ ನಾವೇ ಖಾಲಿ ಮಾಡಿದ್ದೇವೆ. ಒಂದು ಮಿನಿಟ್, ಒಂದು ಉಡುಪಿ ಹೋಟೆಲ್ ಫುಡ್ ಎಲ್ಲ ತುಂಬ ಚೆನ್ನಾಗಿ ಉಂಟು. ಆದರೆ ನನಗೊಂದು ಚಪ್ಪೆ ಚಾಯ ಕೊಡಲಿ. ಬೆಳಿಗ್ಗೆಯಿಂದ ಸಂಜೆ ತನಕ ರಿಕ್ವೆಸ್ಟ್ ಮಾಡಿ ಸಂಜೆ ಒಂದು ಕೊಟ್ಟರು ಚಪ್ಪೆ ಚಾ. ಇದೊಂದು ಚೇಂಜಸ್ ಮಾಡಬೇಕು ಅವರು. ಮತ್ತು ರೂಮ್ ಒಳ್ಳೇದಿತ್ತು. ರೂಮ್ ಡೀಟೇಲ್ಸ್ ಯಾರಿಗೆಲ್ಲ ಬೇಕು ಅಂತ ಕಮೆಂಟ್ ಮಾಡಿ, ನಾನು ನಿಮಗೆ ರಿಪ್ಲೈ ಮಾಡ್ತೇನೆ. ಓಕೆ, ನಾವು 9 ಮೆಂಬರ್ಸ್ಗೆ 2 ರೂಮ್ಸ್ ಇತ್ತು. ಸೊ ರೂಮಿದು ಕಾಸ್ಟ್ ಎಲ್ಲ ಬೇಕಿದ್ದರೆ ನಂಗೆ ಇನ್ಸ್ಟಾಗ್ರಾಮ್ ಅಥವಾ ಕಮೆಂಟಲ್ಲಿ ಹೇಳಿ. ಸೊ ಇದಾಗಿತ್ತು ಮಂತ್ರಾಲಯದ್ದು ವ್ಲಾಗ್. ಇದಾಗಿತ್ತು ಮಂತ್ರಾಲಯದ್ದು ಡೇ. ಸೊ ನಾವೀಗ ರೈಲ್ವೆ ಸ್ಟೇಷನಲ್ಲಿದ್ದೇವೆ. ನಮ್ಮದು 7 o'clock ಇದ್ದು ಟ್ರೈನ್ ಇಲ್ಲಿಂದ ಡೈರೆಕ್ಟ್ ಬ್ಯಾಂಗ್ಳೂರಿಗೆ. ಸೊ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಬಾಯ್. ಧನ್ಯವಾದ.